ಎಕ್ಸಾಕ್ಟ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ, ಅದ್ರ ಜೊತೆಗೆ ಅಪ್ಡೇಟ್ಸ್ ಜೊತೆಗೆ ಏನೆಲ್ಲ ಆಪ್ಷನ್ಗಳು ಇತ್ತು ಪ್ರಯಾಣಿಕರು ಸೇಫ್ ಆಗೋದಕ್ಕೆ, ಅಥವಾ ಇನ್ನೆಂದೂ ಕೂಡ ಬಸ್ ಹತ್ತುವಾಗ ನೀವು ಹೆಂಗೆ ಹುಷಾರಾಗಿರ್ಬೇಕು, ಹೆಂಗೆ ಅಲರ್ಟ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಮಾತಾಡ್ತಾ ಇದ್ದೆ. ಅದಕ್ಕೂ ಮುನ್ನ ಒಂದು ಅಪ್ಡೇಟ್ ಇದೆ. ಬೆಂಗಳೂರಿನ ಮಾವಳ್ಳಿ ಭಾಗದ 7 ಮಂದಿ ಗೋಕರ್ಣಕ್ಕೆ ಟ್ರಿಪ್ ಅಂತ ಹೋಗ್ತಾ ಇದ್ರಂತೆ. ಈ ಪೈಕಿ 2 ದುರ್ಘಟನೆಯಲ್ಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಓರ್ವ ಸಾವು ಬದುಕಿನ ನಡುವೆ ಮಂಜುನಾಥ್ ಅನ್ನೋರು ಹೋರಾಟ ನಡೆಸಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 24 ವರ್ಷದ ಮಂಜುನಾಥ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಗೆಳೆಯರ ಜೊತೆ ಗೋಕರ್ಣಕ್ಕೆ ಟ್ರಿಪ್ ಹೋಗಿದ್ರಂತೆ ಮಂಜುನಾಥ್. 23ರಷ್ಟು ಸುಟ್ಟು ಹೋಗಿದೆಯಂತೆ ಮಂಜುನಾಥ್ ಅವರ ದೇಹ. ವಿಕ್ಟೋರಿಯಾ ಬರ್ನ್ ವಾರ್ಡ್ನಲ್ಲಿ ಮಂಜುನಾಥ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ಮಂಜುನಾಥ್ ಈ ಕ್ಷಣಕ್ಕೂ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇನ್ನುಳಿದ ದಿಲೀಪ್, ಶಶಾಂಕ್ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೆಂಗಳೂರು ಮೂಲದವರು ಟ್ರಿಪ್ ಅಂತ ಹೋಗ್ತಾ ಇದ್ರಂತೆ. ಬಟ್ ಈ ಅವಘಡದಲ್ಲಿ ಅವರು ಕೂಡ ಸುಟ್ಟು ಕರಕಲಾಗಿದ್ದಾರೆ. ಬಟ್ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಓಕೆ ರಾಜಣ್ಣ ಸರ್, ನಾನು ಮಾತಾಡ್ತಾ ಇದ್ದೆ, ಈಗ ಪ್ರಯಾಣಿಕರು ಒಂದು ಬಸ್ ಅನ್ನ ಹತ್ತುತ್ತಾ ಇದ್ದಾರೆ ಅಂದ್ರೆ ಏನೆಲ್ಲ ಸೇಫ್ಟಿ ಮೇಜರ್ಸ್ ನ ಪ್ರಯಾಣಿಕರು ತೆಗೆದುಕೊಳ್ಬೇಕು ಅಂತ. ಈಗ ಅದರಲ್ಲಿ ಎಕ್ಸಿಟ್ ಡೋರ್ಗಳು ಇರುತ್ತೆ, ಬಟ್ ಬಹುತೇಕರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಜೊತೆಗೆ ಅದ್ರ ಹೆಂಗೆ ಓಪನ್ ಮಾಡಬೇಕು ಆ ಕ್ಷಣಕ್ಕೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲ್ಲ. ನಾವೆಲ್ಲ ಫ್ಲೈಟ್ ಅಲ್ಲಿ ಹತ್ತದಾಗ ಸರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಹೆಂಗ್ ಬೆಲ್ಟ್ ಹಾಕೊಳ್ಬೇಕು, ಹೆಂಗ್ ನಮ್ಮ ಸೇಫ್ಟಿಯನ್ನ ನೋಡ್ಕೊಳ್ಬೇಕು ಅಂತ. ಮೋಸ್ಟ್ಲಿ ಬಸ್ಸಲ್ಲೂ ಕೂಡ ಪ್ರಯಾಣಿಕರಿಗೆ ಇನ್ನು ಮುಂದೆ ಸ್ವಲ್ಪ ಗೈಡ್ ಮಾಡಬೇಕಾ ಅಂತ ಇದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಗೈಡೆನ್ಸ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಾಕಷ್ಟು ಇದೆ. ಈಗ ನೋಡಿ, ಏರೋಪ್ಲೈನ್ ಹತ್ತಿದಾಗ ನೀವು ಹೇಳಿದಾಗೆ ಸಾಕಷ್ಟು ನಿಮಗೆ ಹೌದು, ನಿಮಗೆ ಎಷ್ಟು ಹೈಟ್ ಹೋದಾಗ ನಿಮಗೆ ಆಕ್ಸಿಜನ್ ಇರ್ಬೋದು, ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ನಾವೆಲ್ಲರೂ ಸಾಕಷ್ಟು ಸರಿ ನಾವು ಕೇಳಿದ್ದೀವಿ, ಒಂದು ಕೇಳ್ತೀವಿ. ಅವಘಡ ಆದಾಗ ನೀವು ಯಾರು ಅದನ್ನ ಮಾಡಕ್ ಆಗೋದಿಲ್ಲ. ಅಂದ್ರೆ ಆ ಕ್ಷಣದಲ್ಲಿ ಅಷ್ಟು ನಾವು ಸ್ಪೀಡಾಗಿ ಕನೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ನಮ್ಮ ಮನೆಯಲ್ಲಿ ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ಒಂದು ಪ್ಲ್ಯಾನ್ ಮಾಡ್ಕೊಳ್ತೀವಿ, ಸಮಯ ಇರ್ತದೆ. ಇಲ್ಲಿ ಸಮಯ ಇಲ್ಲ. ನೋಡಿ, ಸ್ಲೀಪರ್ ಬಸ್ ಯಾತಕ್ಕೆ ನಾವು ಮಲ್ಕೊಂಡು ನಿದ್ರೆ ಮಾಡಿಕೊಂಡು ಆರಾಮಾಗಿ ನಾವು ಸುಖಕರವಾದ ಪ್ರಯಾಣ ಮಾಡೋಣಪ್ಪ ಅಂತ ದೃಷ್ಟಿಯಿಂದ ಸ್ಲೀಪರ್ ಬಸ್ನ ತಯಾರು ಮಾಡಿರೋದು ಅಷ್ಟೇ. ಪ್ರಯಾಣಿಕರು ಆಯ್ಕೆ ಮಾಡೋದು ಅದೇ ಉದ್ದೇಶಕ್ಕೆ ಮಾಡ್ತಾರೆ. ಈ ಅವಘಡ ಸಂಭವಿಸಿರೋದು ಹೇಗೆ? ನಿದ್ರೆ ಅವಸ್ಥೆಯಲ್ಲಿ ಇದ್ದಾರೆ. ನಿದ್ರೆಯಲ್ಲಿದ್ದಾಗ ನಿಮಗೆ ಈ ಭೀಕರ ಒಂದು ಅಪಘಾತದ ಆದಂಥ ಕ್ಷಣದಲ್ಲಿ ನೀವು ಎಲ್ಲಿದ್ದೀರಿ ನೋಡಿ, ಇಂಪ್ಯಾಕ್ಟ್ಗೆ ಫ್ರ್ಯಾಕ್ಚರ್ ಆಗಿರುತ್ತೆ. ನೀವು ಎದ್ದಾಗ ಯಾವ ದಿಕ್ಕಲ್ಲಿ ಇರ್ತೀರಿ, ಎಲ್ಲಿರ್ತೀರಿ, ಎಕ್ಸಿಟ್ ಎಲ್ಲಿದೆ, ನಿಮ್ಮ ಕೈಗೆ ಏನು ಸಿಗುತ್ತೆ, ಏನು ಆಲೋಚನೆ ಮಾಡೋದು. ಯಾಕೆ ದೇಹದ ಬಾಧೆಗಳು ಇರ್ತವೆ, ಜೊತೆಗೆ ಬರ್ನಿಂಗು ಆಗಿದ್ದಾಗ ನೀವು ಇವೆಲ್ಲ ಯೋಚನೆ ಮಾಡೋದಕ್ಕೆ ಸಾಧ್ಯ ಎಟ್ಕೋದೇ ಇಲ್ಲ ಇವೆಲ್ಲ. ಆದರೂ ಕೂಡ ಆ ಡ್ರೈವರು ಮತ್ತು ಆ ಕ್ಲೀನರ್ಗಳು ಏನೋ ಸಮಥಿಂಗ್ ಅಲ್ಲಿ ಯಾರೋ ಇದನ್ನು ಮಾಡಿದ್ದಾರೆ. ಅದರ್ವೈಸ್ ಖಂಡಿತವಾಗ್ಲೂ ಅಲ್ಲಿರ್ತಕ್ಕಂಥ ಬಸ್ಸಲ್ಲಿ ಇರ್ತಕ್ಕಂಥವ್ರು ಒಬ್ಬರೂ ಸಹ ಬದುಕುಳಿಯುವ ಸಾಧ್ಯತೆ ಖಂಡಿತ ಇರಲಿಲ್ಲ. ಇಲ್ಲಿ ಪ್ರಯಾಣಿಕರೋ ಅಥವಾ ಆ ಚಾಲಕ ಅಥವಾ ಸಹಾಯಕ ಅವರು ಏನೋ ಇಲ್ಲಿ ಒಂದು ಎಚ್ಚರಿಕೆ ಕ್ರಮಗಳನ್ನು ವಹಿಸಿರೋದ್ರಿಂದಲೇ ಇಷ್ಟು ಜನ ಬದುಕಿರೋದು. ಇಲ್ಲಾಂದ್ರೆ ಎಲ್ಲಾನು ಮೆಹಬೂಬ್ ನಗರ ಹತ್ರ ಈಗ 10 ವರ್ಷದಿಂದ ಏನು ಅಪಘಾತ ಆಯ್ತಲ್ಲ, ಅದರಲ್ಲಿ 36 ಜನನು ಭಸ್ಮ ಆಗೋಗ್ಬಿಟ್ರು ಹಿಂದೆ. ಅದ್ರ ನಂತರ ಮಾನ್ಯ ಮಂತ್ರಿಗಳು ಹೇಳ್ತಾ ಇದ್ರು, ಅವರು ಸಾಕಷ್ಟು ಸಾರಿಗೆ ಇಲಾಖೆ ಇರ್ಬೋದು ಮತ್ತು ಬಸ್ನಲ್ಲಿ ಬೇಕಾದಂಥ ಒಂದು ತಾಂತ್ರಿಕ ವ್ಯವಸ್ಥೆಗಳು ಮತ್ತು ಕಾನೂನುಬದ್ಧವಾಗಿ ಏನೇನು ಹೆಚ್ಚುವರಿಯಾಗಿ ಸುರಕ್ಷಿತ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಸಾಕಷ್ಟು ಅಪ್ಡೇಟ್ನ ಮಾಡಿದ್ದಾರೆ. ಈಗ ಹಳೆಯ ಕಾಲದ ಬಸ್ಗಳು ಇಲ್ಲ, ಸಾಕಷ್ಟು ಕ್ರಮ ತಾಂತ್ರಿಕವಾಗಿ ತೆಗೆದುಕೊಂಡಿದ್ದಾರೆ. ಸುರಕ್ಷಿತ ಕ್ರಮಗಳನ್ನು ನಮ್ಮ ಮೋರ್ತು ಮತ್ತು ಸಾರಿಗೆ ಇಲಾಖೆ ತಗೊಂಡಿದ್ರು ಕೂಡ. ಆಮೇಲೆ ಮಾಲೀಕರು ಕೂಡ ಸಾಕಷ್ಟು ಡ್ರೈವರ್ಗಳಿಗೆ ಎಚ್ಚರಿಕೆ ಕೊಟ್ಟಿದ್ರು. ಈ ಒಂದು ಘಟನಾವಳಿಯಲ್ಲಿ ಸಂಪೂರ್ಣ ಆ ಚಾಲಕನದ್ದು ತಪ್ಪಿರುತ್ತೆ. ನೋಡಿ, ಚಾಲಕನು ಸತ್ತೋಗ್ಬಿಟ್ಟಿದ್ದಾನೆ. ಈಗ ಎಲ್ಲ ಆಗೋದ್ಮೇಲೆ ನೋಡಿ, ಸರ್ಕಾರ ಇವತ್ತು ಎಷ್ಟು ಒಂದು ಕಾಳಜಿ ವಹಿಸಿ ಸರ್ಕಾರ ಪೂರ್ತ ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಸಾರ್ವಜನಿಕರು, ಮಾಲೀಕರು ಪ್ರತಿಯೊಬ್ಬರು ಕೂಡ ಈ ಒಂದು ಸಾವು ನೋವಿನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದು ಪರಿಹಾರ ಇರ್ಬೋದು, ಅಲ್ಲಿಂದ ತೆರವುಗೊಳಿಸ್ತಕ್ಕಂಥದ್ದು ಇರ್ಬೋದು, ಪ್ರತಿಯೊಂದು ಕೆಲಸನೂ ಇವತ್ತು ಸರ್ಕಾರದ ಒಂದು ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದಾರೆ. ನೀವು ಹೇಳಿದ್ರಿ, ಬಸ್ಸು ಖಾಸಗಿ ಅಪಘಾತ ಅಂದ್ರೆ ಅದಕ್ಕೆ ಖಾಸಗಿ ಬಸ್ ಆಗಬೇಕು, ಖಾಸಗಿ ಕಾರ್ ಆಗಬೇಕು ಅನ್ನೋದಲ್ಲ. ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಸಮಾಜ, ನಮ್ಮ ಸರ್ಕಾರಗಳು ಯಾವ ರೀತಿ ನಮ್ಮ ನಡಾವಳಿಗಳು ಇರಬೇಕು ಅನ್ನೋದಕ್ಕೆ
ಇದು ಇದು ಇದು- ಸಾಕ್ಷಿ ಇದು ಆಗುತ್ತೆ ಅಂತ. ಆಗ್ಬೇಕು. Correct. Okay. ಘಟನೆಗೆ ಕಾರಣಗಳು ಬೇರೆ, ನಾವೆಲ್ಲ ಪ್ರತ್ಯೇಕವಾಗಿ ನಾವು ಅನಲೈಸ್ ಮಾಡಬೇಕಾಗುತ್ತೆ. Correct. ಕಾರಣಗಳು ಬೇರೆ, ಪರಿಹಾರ ಬೇರೆ, ಗೊತ್ತಿದೆ. ಆದ್ರೆ ಪರಿಹಾರಕ್ಕೆ ಹೋಗೋದಕ್ಕೆ ಮೊದಲೇ ನಾವು ಕಾರಣಗಳು ಕಂಡುಕೊಂಡು ಅದಕ್ಕೆ ಬೇಕಾದಂತ ಕೆಲ್ಸಗಳನ್ನ ಮಾಡ್ಬೇಕಾಗುತ್ತೆ. ಒಂದು ಸರ್ಕಾರ ಜವಾಬ್ದಾರಿ ಅದು. ಒಂದು ಘಟನೆ Okay, ಆಯ್ತು sir. ಅಂದ್ರೆ Okay, ಇಲ್ಲಿ ಇರ್ತಕ್ಕಂಥ ಲೋಪಗಳನ್ನ ನಾವು ಮುಂದೆ ಆಗ್ಬಾರ್ದು ಅಂದ್ರೆ ಏನೇನು ಎಚ್ಚರಿಕೆಗಳು ತೆಗೆದುಕೊಳ್ಬೇಕು, ಯಾವ ರೂಪದಲ್ಲಿ ಇರಬೇಕದು, ಅದು ರಚನಾತ್ಮಕವಾಗಿರ್ಬೇಕಾ ಅಥವಾ ನಾವು ನಮ್ಮ ಕಾರ್ಯದ ಮುಖಾಂತರ ಇರಬೇಕಾ ಅನ್ನೋದನ್ನ ಆಮೇಲೆ ಅದನ್ನ ತೀರ್ಮಾನ ಮಾಡಬೇಕಾಗುತ್ತೆ. ಓಕೆ, ಸಿದ್ದರಾಮಯ್ಯ ಸರ್, ಈಗ ಪ್ರಶ್ನೆ ಇರೋದು ಸರ್ ಹೇಳಿದ್ರಲ್ಲ, ನನಗೆ ಅವಾಗಿಂದ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು, ನಾನು ಸಂಪರ್ಕ ಮಾಡಿದಾಗ ಇಲ್ಲ ಸರ್ಕಾರಿ ಬಸ್ಗಳಾದ್ರೆ ಸೇಫ್ಟಿ ಇರುತ್ತೆ, ನಮ್ಮ ಜೀವಕ್ಕೊಂದು ಗ್ಯಾರಂಟಿ ಇರುತ್ತೆ, ಜೀವ ಹೋದಾಗ ಸರ್ಕಾರ ಬರುತ್ತೆ, ಪರಿಹಾರ ಸಿಗುತ್ತೆ ಅಟ್ಲೀಸ್ಟ್ ಕುಟುಂಬಸ್ಥರಿಗೆ. ಅಂದ್ರೆ ಕೆಲವರದ್ದು ತಪ್ಪು ಕಲ್ಪನೆ ಅಂತೀರಾ, ನಂಗೆ ಐ ಡೋಂಟ್ ನೋ, ಖಾಸಗಿ ಬಸ್ಗಳನ್ನ ಹತ್ತಿದಾಗ ಇನ್ಶೂರೆನ್ಸ್ ಅವರ ಲೈಫ್ಗೆ ಹೆಂಗಿರುತ್ತೆ, ಆ ಪ್ರೋಸೆಸ್ ಹೆಂಗಿರುತ್ತೆ ಸರ್, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ. ಜನಕ್ಕೆ ಇನ್ನೂ ಕೂಡ ಕನ್ಫ್ಯೂಷನ್ಸ್ ಇದೆ, ಖಾಸಗಿ ಬಸ್ಸಲ್ಲಿ ಜೀವ ಹೋದ್ರೆ ಅವ್ರಿಗೆ ಪರಿಹಾರ ಸಿಗುತ್ತೆ ಇಲ್ವಾ ಅನ್ನೋದ್ರ ಬಗ್ಗೆನೇ ಗೊತ್ತಿಲ್ಲ ಅಂತ.